ಹೇಗಿದ್ದೀರಾ ಅಗಸ್ತ್ಯ ಸರ್? ನನ್ನ ಬಿಟ್ಟು ಎಲ್ಲಿ ಹೋಗಿದ್ರಿ ನೀವು? ನನಗೆ ಗೊತ್ತಿತ್ತು ಹೆಂಡ್ತಿ, ನೀವು ನನ್ನನ್ನು ಕಾಪಾಡೋಕೆ ಬಂದೇ ಬರ್ತೀರಂತ ಗೊತ್ತಿತ್ತು. ಸರ್, ನನಗೆ ಇದೆಲ್ಲ ಗೊತ್ತೇ ಆಗಲಿಲ್ಲ. ಏನೇನೆಲ್ಲ ನಡೆದೋಯ್ತು. ಇದೇನಾದ್ರೂ ನಂಗೆ ಮುಂಚೆನೇ ಗೊತ್ತಾಗಿದ್ದಿದ್ರೆ ನೀವಿಷ್ಟೆಲ್ಲ ಹಿಂಸೆ ಅನುಭವಿಸೋದಕ್ಕೆ ಬಿಡ್ತಿರ್ಲಿಲ್ಲ ಸರ್, ಬಿಡ್ತಿರ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ ಸರ್. ಎಲ್ಲ ಹೇಳ್ಬೇಡಿ ಹೆಂಡ್ತಿ. ಈಗ ನಂಗೆ ಏನಾಗಿದೆ ಹೇಳಿ? ನಿಮ್ಮನ್ನು ನೋಡ್ತಿದ್ದ ಹಾಗೆ ನಾನು ಹೋದ ಜೀವ ಬಂದಾಗಾಯ್ತು. ಇಷ್ಟು ದಿನ ನೀವು ಬರದೇ ಇರೋದನ್ನ ನೋಡಿ ನನ್ನಿಂದ ದೂರ ಆಗ್ಬಿಟ್ಟಿದ್ದೀರ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ. ನಿಮ್ಮಿಂದ ದೂರ ಆಗೋದಾ? ಅದಾಗದೆ ಇರೋ ಮಾತು ಸರ್. ನಿಮ್ಮಿಂದ ದೂರ ಆಗೋದು ಅಂದ್ರೆ ನನ್ನ ಜೀವನ ಹೋದಂಗೆ. ನನ್ ಬಂದಾಯ್ತಲ್ವಾ, ನೀವು ಹೀಗೆಲ್ಲ ಮಾತಾಡಬೇಡಿ. ಹೌದು ಸರ್, ನಮ್ಮಿಬ್ರು ಯಾರು ದೂರ ಮಾಡೋ ಪ್ರಶ್ನೆನೇ ಇಲ್ಲ. ನನ್ನುಸಿರೇ ಜೀವನಿ ತಾನೆ, ಕಣ್ಣುಗಳು ಬೇರೆಯಾದ್ರೂ ನೋಟ ಬಂದೇನೆ. ಒಮ್ಮೆ ಎಷ್ಟು ಹಿಂಸೆ ಅನುಭವಿಸಿದ್ಯೋ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಲ್ಲ. ಪಾಪು, ನಾವೆಲ್ಲ ನೆನಪಿದೀವಿ ಅಗಸ್ತ್ಯ. ಡ್ಯಾಡ್, ಮಮ್ಮಿ, ಯಾಕೆಲ್ಲ ಕೇಳ್ತಾ ಇದ್ದೀರ? ನಿಮ್ಮನ್ನೆಲ್ಲ ನಾನು ಮರಿತೀನ? ಚಿಕ್ಕು ಎಲ್ಲ ಇರಲಿ, ಬಂದಿಲ್ವ ಅವರು ನನ್ನ ನೋಡೋಕ್ಕೆ? ಸರ್, ಅವರೆಲ್ಲರೂ ಮನೇಲಿದ್ದಾರೆ. ನೀವು ಹುಷಾರಾದ್ಮೇಲೆ ಅವ್ರನ್ನ ನೋಡ್ಬೋದು. ಹೌದಗಸ್ತ್ಯ, ನಿನ್ನ ಈ ಸ್ಥಿತಿಲಿ ನೋಡಿದ್ರೆ ಅವ್ರಿಗೆಲ್ಲ ತುಂಬ ನೋವಾಗತ್ತಪ್ಪ. ಅದಕ್ಕೆ ಅವ್ರನ್ನ ಕರ್ಕೊಂಡು ಬರಲಿಲ್ಲ.